ಉಳ್ಳಾಲದಲ್ಲಿ ನಡೆದಿರುವಂತಹ ಬ್ಯಾಂಕ್ ದರೋಡೆ ಪ್ರಕರಣವನ್ನ ಮಂಗಳೂರು ಪೊಲೀಸರು ಕೇವಲ 3 ದಿನದಲ್ಲಿ ಭೇದಿಸಿದ್ದಾರೆ. ಜೊತೆಗೆ ಪೊಲೀಸರಿಗೆ ಲಾಕ್ ಆಗಿದ್ರು ಮತ್ತೆ ಬಾಲ ಬಿಚ್ಚಲು ಹೋಗಿದ್ದ ದರೋಡೆಕೋರರಿಗೆ ಪೊಲೀಸರಿಗೂ ಸರಿಯಾಗಿರುವಂತಹ ಶಾಸ್ತಿ ಕೂಡ ಮಾಡಿದ್ದಾರೆ. ಈ ರಾಬರಿ ಗ್ಯಾಂಗ್ ಲೂಟಿ ಮಾಡಿದ್ದೆಷ್ಟು, ಇವರ ಪ್ಲಾನ್ ಮಾಡಿದ್ದೆಲ್ಲಿ, ಸಿಕ್ಕಿ ಬಿದ್ದಿದ್ದು ಹೇಗೆ ಅನ್ನೋದು ಕೇಳಿದ್ರೆ ನೀವು ಕೂಡ ಒಂದ್ಸಲ ಶಾಕ್ ಆಗ್ತೀರಿ. ಆ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಬ್ಯಾಂಕ್ ದರೋಡೆಯಲ್ಲಿ 15 ಕೋಟಿ ಚಿನ್ನಾಭರಣ ಲೂಟಿ. 8 ಕೋಟಿ ಚಿನ್ನಾಭರಣ ಬಿಟ್ಟು ಹೋಗಿದ್ದ ದರೋಡೆಕೋರರು. ಅಂದಾಜು ಒಂದು 15 ಕೋಟಿ ಈಗ ಹೋಗಿದೆ. ಕ್ಯಾಶ್ 11,70,000. ಬೇರೆ ಒಂದು 8 ಕೋಟಿ ಇತ್ತು ಬಾಕಿ ಆಗಿದೆ. ಹೌದು, ಜನವರಿ 17ರ ಮಠ ಮಧ್ಯಾಹ್ನವೇ ಬ್ಯಾಂಕ್ ರಾಬರಿ ಮಾಡಿ ಎಸ್ಕೇಪ್ ಆಗಿದ್ದ ದರೋಡೆಕೋರರ ತಂಡ ಬರೋಬ್ಬರಿ 15 ಕೋಟಿ ಚಿನ್ನಾಭರಣ ಲೂಟಿ ಮಾಡಿತ್ತು. ಇನ್ನು 8 ಕೋಟಿಯ ಚಿನ್ನಾಭರಣವನ್ನು ಬಿಟ್ಟು 11 ಲಕ್ಷ ಕ್ಯಾಶ್ನೊಂದಿಗೆ ಪರಾರಿಯಾಗಿತ್ತು. ಸದ್ಯ ಆರೋಪಿಗಳಲ್ಲಿ 3 ಬಂಧನವಾಗಿದ್ದು, ಚಿನ್ನಾಭರಣ ಕಳೆದುಕೊಂಡಿದ್ದ ಬ್ಯಾಂಕ್ನವರು ತುಸು ನಿಟ್ಟುಸಿರು ಬಿಟ್ಟಿದ್ದಾರೆ. ಜನರನ್ನು ಸಮಾಧಾನ ಮಾಡಿ ಚಿನ್ನಾಭರಣವನ್ನು ವಾಪಸ್ ಕೊಡಿಸುವ ಭರವಸೆ ಕೂಡ ನೀಡಿದ್ದಾರೆ. ನಮ್ಮ ಡಿಪಾರ್ಟ್ಮೆಂಟ್ ಅವರಿಗೆ ಕೃತಜ್ಞತೆ ಸಲ್ಲಿಸಲಿಕ್ಕೆ ತುಂಬ ಸಂತೋಷದ ವಿಷಯ. ಮತ್ತು ತನಿಖೆ ಮಾಡ್ತಾ ಇದ್ದಾರೆ. ಈಗ ತನಿಖೆ ಪ್ರಗತಿಯಲ್ಲಿದೆ. ಇನ್ಸೂರೆನ್ಸ್ ಪ್ರೊಸೆಸ್ ನಡೆಯುತ್ತಾ ಇದೆ. ಮತ್ತು ಗ್ರಾಹಕರೆಲ್ಲ ಸಮಾಧಾನದಲ್ಲಿದ್ದಾರೆ. ನಿನ್ನೆ ಬಂದು ನಾವು ಎಲ್ಲ ಹೇಳಿದ್ದೇವೆ, ಎಲ್ಲ ಕೊಡ್ತೇವೆ ಅಂತ ಹೇಳಿ, ಎಲ್ಲ ಕರೆಕ್ಟಾಗಿ ನಿಮ್ಮದು 1 ತಿಂಗಳಲ್ಲಿ ಸರಿ ಮಾಡ್ತೇವೆ ಅಂತೇಳಿ. ಅಂದಾಜು ಒಂದು 15 ಕೋಟಿ ಈಗ ಹೋಗಿದೆ. ಕ್ಯಾಶ್ 11,70,000. ಬೇರೆ ಒಂದು 8 ಕೋಟಿ ಇತ್ತು ಬಾಕಿ ಆಗಿದೆ. ನಮ್ಮದು 19 ಕೋಟಿ ಇನ್ಸೂರೆನ್ಸ್ ಉಂಟು. ಮತ್ತು ಎಷ್ಟು ಆಗ್ತದೆ ಅಂತ ನೋಡಬೇಕಷ್ಟೇ. ಅಂದಾಜು ಕೊಟ್ಟಿದೆ 15 ಕೋಟಿ ಅಂತ. ಇನ್ನು 2-3 ದಿವಸದಲ್ಲಿ ಸರಿಯಾಗಿ ಗೊತ್ತಾಗ್ತದೆ. ಮುಂಬೈನಲ್ಲಿ ಪ್ಲಾನ್, ಮಂಗಳೂರಿನಲ್ಲಿ ದರೋಡೆ. ಸುಳಿವು ಬಿಟ್ಟುಕೊಟ್ಟಿತ್ತು ಮಾಡಿದ ಆ ಒಂದು ಎಡವಟ್ಟು. ಇಷ್ಟು ದೊಡ್ಡ ದರೋಡೆ ಪ್ಲಾನ್ ಹಿಂದೆ ಸ್ಥಳೀಯರ ಕೈವಾಡ ಇದೆ ಅನ್ನೋ ಅನುಮಾನ ಪೊಲೀಸರಿಗೆ ಬಲವಾಗಿ ಕಾಡಿದೆ. ಮುಂಬೈನ ಧಾರಾವಿ ಗ್ಯಾಂಗ್ಗೆ ಪರ್ಸೆಂಟೇಜ್ ಆಧಾರದಲ್ಲಿ ಈ ದರೋಡೆಗೆ ಮಂಗಳೂರಿನದ್ದೇ ವ್ಯಕ್ತಿಯೊಬ್ಬ ಸುಪಾರಿ ನೀಡಿದ್ದಾನೆ ಅನ್ನೋ ಅನುಮಾನ ಕಾಡಿದೆ. ಈ ಅನುಮಾನಕ್ಕೆ ಕಾರಣವಾಗಿದ್ದು ಧಾರಾವಿ ಗ್ಯಾಂಗ್ 2 ತಿಂಗಳ ಹಿಂದೆಯೇ ಈ ದರೋಡೆಗೆ ಮಾಡಿಕೊಂಡ ಸಿದ್ಧತೆಯಿಂದ. ಇಂತಹ ಒಂದು ದರೋಡೆ ಆಗಲಿದೆ ಅನ್ನೋ ವಿಚಾರ ಮುಂಬೈ ಗುಪ್ತಚರ ಇಲಾಖೆಗೆ ಮೊದಲೇ ತಿಳಿದಿತ್ತು. ಆದ್ರೆ ಎಲ್ಲಿ ಅನ್ನೋದು ಗೊತ್ತಾಗಿದ್ದು ಮಂಗಳೂರಿನಲ್ಲಿ ನಡೆದ ಈ ಬ್ಯಾಂಕ್ ದರೋಡೆ ಬಳಿಕ. ಮುರುಗಂಡಿ ದೇವರ್ ಈ ದರೋಡೆಯ ಮಾಸ್ಟರ್ ಮೈಂಡ್ ಆಗಿದ್ದು, ಯಶೋವ ರಾಜೇಂದ್ರನ್ ಹಾಗೂ ಕಣ್ಣನ್ ಮಣಿ ಸದ್ಯ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಆದ್ರೆ ಈ ತಂಡದಲ್ಲಿ ಸುಮಾರು 8 ಜನ ಇದ್ರು ಅಂತ ಮುಂಬೈ ಗುಪ್ತಚರ ಪೊಲೀಸರು ಮಂಗಳೂರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಮುಂಬೈನ ಧಾರಾವಿಯ 10 ಜನರ ತಂಡ ದರೋಡೆ ಸ್ಕೆಚ್ ಮಾಡಿದ್ದು, ಕೊನೆಯ ಕ್ಷಣದಲ್ಲಿ ಇಬ್ಬರನ್ನು ಕೈ ಬಿಡಲಾಗಿತ್ತು. ಆದ್ರೆ ಕೈ ಬಿಟ್ಟಿದ್ದ ಆ ಇಬ್ಬರು ಈ ವಿಚಾರವನ್ನು ಮುಂಬೈ ಪೊಲೀಸರಿಗೆ ನೀಡಿದ್ದರು. ಆದ್ರೆ ಎಲ್ಲಿ ದರೋಡೆ ಆಗಲಿದೆ ಅನ್ನೋದು ಗೊತ್ತಿಲ್ಲದ ಮುಂಬೈ ಪೊಲೀಸರು ದರೋಡೆಕೋರರ ಮನೆ ಮುಂದೆ ಮಫ್ತಿಯಲ್ಲಿ ಕಾವಲು ನಿಲ್ಲಿಸಿದ್ದರು. ಯಾವಾಗ ಮಂಗಳೂರಿನಲ್ಲಿ ಬ್ಯಾಂಕ್ ದರೋಡೆಯ ಮಾಹಿತಿ ಸಿಕ್ಕಿತ್ತೋ ತಕ್ಷಣವೇ ಈ ಸುದ್ದಿಯನ್ನು ಮಂಗಳೂರು ಪೊಲೀಸರಿಗೆ ನೀಡಿದ್ದಾರೆ. ಈ ಮಾಹಿತಿ ಕಾರಣದಿಂದಲೇ 3 ದಿನದಲ್ಲಿ ಆರೋಪಿಗಳು ಲಾಕ್ ಆಗಿದ್ದಾರೆ. ಆರೋಪಿಗಳು 2 ತಿಂಗಳ ಮೊದಲೇ ಬಂದು ತಲಪಾಡಿಯ ಈ ಬ್ಯಾಂಕ್ ಸುತ್ತಮುತ್ತ ಓಡಾಡಿದ್ದಾರೆ. ಹೇಗೆ, ಯಾವ ಹೊತ್ತಿಗೆ ದರೋಡೆ ಮಾಡಬೇಕು ಎಲ್ಲ ಲೆಕ್ಕಾಚಾರ ಹಾಕಿದ್ದಾರೆ. ತಪ್ಪಿಸಿಕೊಂಡು ಹೋಗಲು ಯಾವೆಲ್ಲ ದಾರಿಗಳಿವೆ ಎಂಬುದನ್ನು ಕೂಡ ಸ್ಟಡಿ ಮಾಡಿದ್ದಾರೆ. ಇದೆಲ್ಲ ಮಾಡಬೇಕು ಅಂದ್ರೆ ಅವರಿಗೆ ಲೋಕಲ್ ಯಾರಾದ್ರೂ ಸಪೋರ್ಟ್ ಇರಲೇಬೇಕು ಅನ್ನೋದು ಪೊಲೀಸರಿಗೆ ಇರುವ ಅನುಮಾನ. ಇದೆಲ್ಲದರ ನಡುವೆ ಬಂಧಿತ ಆರೋಪಿಗಳನ್ನು ಸ್ಥಳ ಮಹಜರಿಗೆ ಕರೆದುಕೊಂಡು ಹೋಗಬೇಕಾದ್ರೆ ಅಲ್ಲೂ ತನ್ನ ಬಾಲ ಬಿಚ್ಚಲು ಹೋಗಿದ್ದಾನೆ. ಕಣ್ಣನ್ ಮಣಿ ಎಂಬಾತ ಸ್ಥಳದಲ್ಲಿದ್ದ ತುಂಡಾದ ಬಿಯರ್ ಬಾಟಲಿಯಿಂದ ಪೊಲೀಸರ ಮೇಲೆ ದಾಳಿ ನಡೆಸಿ ಎಸ್ಕೇಪ್ ಆಗಲು ಯತ್ನಿಸಿದ್ದಾನೆ. ಅಷ್ಟೇ, ಸಿಸಿಬಿ ಇನ್ಸ್ಪೆಕ್ಟರ್ ರಫೀಕ್ ಆರೋಪಿಯ ಕಾಲಿಗೆ ಗುಂಡು ಹಾರಿಸಿ ಆತನ ಆಟಾಟೋಪಕ್ಕೆ ಬ್ರೇಕ್ ಹಾಕಿದ್ದಾರೆ.
ದರೋಡೆಯಲ್ಲಿ ನೇರ ಭಾಗಿಯಾದ ಇನ್ನಿಬ್ಬರಿಗಾಗಿ ಪೊಲೀಸರು ತೀವ್ರ ಶೋಧ ನಡೆಸಿದ್ದಾರೆ. ಇದರ ಜೊತೆಗೆ ಆರೋಪಿಗಳು ಎಲ್ಲೆಲ್ಲಿ ಅಡ್ಡಾಡಿದ್ರು, ಯಾವೆಲ್ಲ ಜಾಗದಲ್ಲಿ ಚರ್ಚೆ ನಡೆಸಿದ್ರು, ಈ ಎಲ್ಲ ಜಾಗದಲ್ಲಿ ಸ್ಥಳ ಮಹಜರು ನಡೆಸಲಾಗುತ್ತಿದೆ. ಇದಿಷ್ಟೇ ಅಲ್ಲದೆ ಇದರ ಹಿಂದೆ ಇರುವ ಸ್ಥಳೀಯ ವ್ಯಕ್ತಿ ಯಾರು ಎಂಬ ಬಗ್ಗೆಯೂ ತನಿಖೆ ನಡೆಸಲಾಗುತ್ತಿದೆ. ದೊಡ್ಡದೊಂದು ಮಾಸ್ಟರ್ ಪ್ಲಾನ್ ಮಾಡಿದ್ದ ಆರೋಪಿಗಳು ಸಣ್ಣದೊಂದು ತಪ್ಪು ಮಾಡಿ 3 ದಿನದಲ್ಲಿ ಪೊಲೀಸರಿಗೆ ಲಾಕ್ ಆಗಿದ್ದಾರೆ. ಆದ್ರೆ ಇವರ ಈ ಕೃತ್ಯದ ಹಿಂದಿನ ವ್ಯಕ್ತಿ ಯಾರು ಅನ್ನೋದಷ್ಟೇ ಈಗ ಉಳಿದಿರುವ ಕುತೂಹಲ. ಬ್ಯೂರೋ ರಿಪೋರ್ಟ್, ನಮ್ಮ ಕುಡ್ಲ 24x7.